ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ. ಕಾಗೆ ಶಕುನದ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಕಾಗೆ ಶನಿದೇವನ ವಾಹನ. ಕಾಗೆಗೆ ತೊಂದರೆ ಕೊಟ್ಟರೆ ಅಂಥವರಿಗೆ ಶನಿದೇವ ಕೂಡ ತೊಂದರೆ ಕೊಡ್ತಾನೆ ಅಂತ ಹೇಳಲಾಗುತ್ತೆ. ಅಷ್ಟೇ ಅಲ್ಲದೆ ಕಾಗೆಯ ಬಗ್ಗೆ ಹಲವು ಶಕುನಗಳಿವೆ. ಒಂದೊಂದು ಶಕುನವು ಒಂದೊಂದು ಅರ್ಥ ನೀಡುತ್ತೆ. ಹಾಗಿದ್ರೆ ಬನ್ನಿ ಕಾಗೆ ಶಕುನದ ಬಗ್ಗೆ ತಿಳ್ಕೊಳ್ಳೋಣ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಂಪ್ಲೀಟ್ ವಿಡಿಯೋ ನೋಡಿ, ಇದರಿಂದ ನಿಮಗೆ ಸಾಕಷ್ಟು ವಿಷಯಗಳು ತಿಳಿಯುತ್ತೆ. ಮನೆಯ ಮುಂದೆ ನಿಂತು ಕಾಗೆ ಏನಾದರೂ ಕೂಗಿದ್ರೆ ಮನೆಗೆ ನೆಂಟರು ಬರ್ತಾರೆ ಅಂತ ಅರ್ಥ. ಅಲ್ಲದೆ ನಾವು ವಾಸವಾಗಿರುವ ಮನೆಯ ಮೇಲೆ ನಿಂತು ಕಾಗೆ ಕೂಗಿದ್ರೆ ಸಾವಿನ ಸುದ್ದಿ ಕೇಳ್ತೀವಿ ಅಂತ ಅರ್ಥ. ಈಶಾನ್ಯ, ಆಗ್ನೇಯ, ಉತ್ತರ ಮತ್ತು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕಾಗೆ ಕೂಗಿದ್ರೆ ಒಳ್ಳೆಯ ಸುದ್ದಿ ಕೇಳ್ತೀವಿ ಅಂತ ಅರ್ಥ. ಇನ್ನು ಶನಿದೇವನ ವಾಹನಕ್ಕೆ ಪೂಜೆ ಕೂಡ ಮಾಡಲಾಗುತ್ತೆ. ನೇಪಾಳದಲ್ಲಿ ದೀಪಾವಳಿಯ ಸಂದರ್ಭದಲ್ಲಿ ಕಾಗೆಗೆ ನೈವೇದ್ಯವಿಟ್ಟು ಪೂಜೆ ಮಾಡ್ತಾರೆ. ಅಲ್ಲದೆ ಪೂರ್ವಜರ ಶ್ರಾದ್ದ ಮಾಡಿದಾಗ ಅವರಿಗೆ ಮಾಡಿದಂತಹ ನೈವೇದ್ಯನ ಕೂಡ ಕಾಗೆಗೆ ಇಡಲಾಗುತ್ತೆ. ನಾವು ಪೂರ್ವಜರಿಗೆ ಮಾಡಲಾದ ನೈವೇದ್ಯವನ್ನು ಕಾಗೆ ಬಂದು ಏನಾದ್ರು ಸೇವಿಸಿದರೆ ಇದರಿಂದ ನಮ್ಮನ್ನು ಅಗಲಿದವರು ಅಥವಾ ಪೂರ್ವಜರು ತೃಪ್ತರಾಗಿದ್ದಾರೆ ಅಂತಲೇ ಅರ್ಥ ಕೊಡುತ್ತೆ. ಇನ್ನು ಕಾಗೆ ಮನುಷ್ಯನನ್ನು ಮುಟ್ಟಿದರೆ ಅಥವಾ ತಲೆಗೆ ಕುಟುಕಿದರೆ ಅದನ್ನು ಮೈಲಿಗೆ ಅಂತಲೇ ಹೇಳಲಾಗುತ್ತೆ. ಅಲ್ಲದೆ ಹೆಣ್ಣು ಮಕ್ಕಳ ತಲೆಗೆ ಕಾಗೆ ಕುಟುಕಿದರೆ, ಯಾರ ತಲೆಗೆ ಕುಟುಕಿರುತ್ತೆ ಹೆಣ್ಮಗಳ ತಲೆಗೆ, ಆ ಹೆಣ್ಮಗಳದು ಗಂಡನಿಗೆ ಯಾವುದೋ ಸಮಸ್ಯೆ ಕಾಡುತ್ತೆ ಅಂತ ಅರ್ಥ ಕೊಡುತ್ತೆ. ಹಾಗಾಗಿ ಕಾಗೆ ಮನುಷ್ಯನನ್ನು ಮುಟ್ಟಬಾರ್ದು ಅಂತಲೇ ಹೇಳಲಾಗುತ್ತೆ. ಕಾಗೆ ಕೆಲವು ಸಂದರ್ಭಗಳಲ್ಲಿ ಅದೃಷ್ಟ ಅಂತಲೂ, ಇನ್ನು ಕೆಲವು ಸಂದರ್ಭಗಳಲ್ಲಿ ಅಶುಭ ಅಂತ ಕೂಡ ಹೇಳಲಾಗುತ್ತೆ. ಪ್ರಯಾಣದ ಮೊದಲು ಕಾಗೆಯನ್ನು ನೋಡುವುದು ಅಥವಾ ಮನೆಯ ಸುತ್ತಲೂ ಕಾಗೆ ಶಬ್ದ ಮಾಡೋದು ಕೆಟ್ಟ ಅದೃಷ್ಟ. ಕಾಗೆ ಮನೆಯ ಹತ್ರ ಕುಳಿತು ಬೆಳಗ್ಗೆ ಸಮಯದಲ್ಲಿ ಶಬ್ದ ಅಂದರೆ ಕೂಗಿದ್ರೆ ಮನೆಗೆ ನೆಂಟರು ಬರ್ತಾರೆ ಅಂತ ಅರ್ಥ ಕೊಡುತ್ತೆ. ಮನೆಗಳಲ್ಲಿ ಯಾರಾದರೂ ಮೃತಪಟ್ಟಾಗ ಹಿರಿಯರಿಗೆ ಎಡೆ ಇಟ್ಟರೆ ಕಾಗೆಗಳು ಬಂದು ಸೇವಿಸಿದರೆ ತುಂಬ ಒಳ್ಳೆಯದು. ಆದರೆ ಅದೇ ಕಾಗೆಗಳು ಶುಭ ಸಮಯದಲ್ಲಿ ಅಥವಾ ಇತರೆ ಶುಭ ಸಂದರ್ಭಗಳಲ್ಲಿ ಬಂದರೆ ಅಪಶಕುನ ಅಂತ ಕೂಡ ಹೇಳಲಾಗುತ್ತೆ. ಒಟ್ಟಾರೆಯಾಗಿ ಕಾಗೆಗಳು ಯಾವ ಸಮಯದಲ್ಲಿ ಹೇಗೆ ಬಂದರೆ, ಯಾವ ದಿಕ್ಕಿನಲ್ಲಿ ಕೂಗಿದ್ರೆ ಅಂತ ನೋಡಿಕೊಂಡು ಶುಭ ಮತ್ತು ಅಶುಭ ಅಂತ ಹೇಳಲಾಗುತ್ತೆ. ಕಾಗೆ ಎಲೆಗಳು, ಕೋಲುಗಳು, ಕೊಂಬೆಗಳು, ಬಟ್ಟೆ, ಲೋಹದ ಐಟಮ್ಗಳು, ಹಗ್ಗ ಮುಂತಾದವನ್ನೇನಾದರೂ ಹೊತ್ಕೊಂಡು ಹೋಗೋದನ್ನ ನೋಡಿದ್ರೆ ಅದು ಒಳ್ಳೆ ಶಕುನ. ಅಂತಹ ವ್ಯಕ್ತಿಗಳು ಆರ್ಥಿಕವಾಗಿ ಲಾಭ, ಆಸ್ತಿ ಲಾಭ, ಲಾಟರಿ ಅದೃಷ್ಟ ಹಿಂಬಾಲಿಸುತ್ತೆ ಅಂತ ಹೇಳಲಾಗುತ್ತೆ. ಪ್ರಯಾಣ ಮಾಡುವಾಗ ಕಾಗೆ ಹಸು ಅಥವಾ ಹಸುವಿನ ಸಗಣಿ ಮೇಲೆ ಅಥವಾ ಹಸಿರು ಎಲೆಗಳ ಮರದ ಮೇಲೆ ಕೂತ್ಕೊಂಡದನ್ನ ಏನಾದ್ರು ಹೋಗೋಂಥವ್ರು ನೋಡಿದ್ರೆ ಅದು ಶುಭ ಶಕುನ. ಮನೆಯ ಕಿಟಕಿ ಮತ್ತು ಮನೆ ಮೇಲೆ ಕೂತ್ಕೊಂಡು ಕಾಗೆಗಳು ಅಸಾಮಾನ್ಯವಾಗಿ ಅಂದರೆ ಕರ್ಕಶವಾಗಿ ಶಬ್ದ ಏನಾದ್ರು ಮಾಡಿದ್ರೆ ಸಾವು ಅಥವಾ ಅಪಘಾತ ಅಥವಾ ಕುಟುಂಬದಲ್ಲಿ ಅನಾಹುತ, ಅನಾರೋಗ್ಯ ಸಮಸ್ಯೆಗಳು ಬರುತ್ತೆ ಅಂತ ತಿಳ್ಕೊಬೇಕಾಗುತ್ತೆ. ಕಾಗೆ ಮನೆಯ ಉತ್ತರ ಭಾಗದಲ್ಲಿ ಕುಳಿತು ಶಬ್ದ ಮಾಡಿದರೆ ಕುಟುಂಬದಲ್ಲಿ ಅನಾರೋಗ್ಯ ಸಮಸ್ಯೆಗಳು ಶೀಘ್ರವಾಗಿ ಗುಣಮುಖವಾಗುತ್ತೆ ಅಂತ ಅರ್ಥ ಕೊಡುತ್ತೆ. ಅದೇ ಕಾಗೆ ಮನೆಯ ದಕ್ಷಿಣ ಭಾಗದಲ್ಲಿ ಕುಳಿತು ಶಬ್ದ ಮಾಡಿದರೆ ಕುಟುಂಬದಲ್ಲಿ ಅನಾರೋಗ್ಯ ಸಮಸ್ಯೆಗಳು ಉಲ್ಬಣವಾಗುತ್ತೆ ಅಂತ ಹೇಳಬಹುದು. ಇದು ದುರಾದೃಷ್ಟ ಕೂಡ ಹೌದು, ಅದ್ರ ಜೊತೆಗೆ ಸಾವಿನ ಸಂಕೇತ ಕೂಡ ಹೌದು. ಈ ಸಮಯದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು, ಮುಂಜಾಗ್ರತೆ ಕ್ರಮಗಳನ್ನು ತಗೊಂಡ್ರೆ ಒಳ್ಳೆಯದು. ಇನ್ನು ಅದೇ ಕಾಗೆ ಪಶ್ಚಿಮ ಭಾಗದಲ್ಲಿ ಕುಳಿತುಕೊಳ್ಳುವುದು ಉತ್ತಮ ಸಂಬಂಧ ಮತ್ತು ವೈವಾಹಿಕ ಜೀವನದೊಂದಿಗಿನ ಸಂಬಂಧವನ್ನು ಉತ್ತಮ ಎಂದು ಸೂಚಿಸುತ್ತದೆ. ಹಾಗೆ ಕಾಗೆಗಳು ತಮ್ಮ ಕೊಕ್ಕು ರೆಕ್ಕೆಗಳಿಂದ ಬಡಿದರೆ ಅಥವಾ ಕುಕ್ಕಿದರೆ, ಜನರನ್ನು ಭಯಗೊಳಿಸುವ ಹಾಗೆ ಆಕ್ರಮಣ ಮಾಡಿದರೆ ಶತ್ರುಗಳ ಕಾಟ ಹೆಚ್ಚಾಗುತ್ತೆ. ಇನ್ನು ಕಾಗೆಗಳು ಅವುಗಳ ಕೊಕ್ಕಿನಲ್ಲಿ ಮರಳು, ಜೋಳ ಅಂದರೆ ಜೋಳದ ಕಡ್ಡಿ, ಒದ್ದೆಯಾದ ಜೇಡಿಮಣ್ಣು,
ಹೂ ಇವುಗಳನ್ನು ಏನಾದರೂ ಹಿಡಿದುಕೊಂಡು ಆರೋದನ್ನು ನೋಡಿದರೆ ಆ ನೋಡಿದಂಥ ವ್ಯಕ್ತಿಗೆ ಸಂಪತ್ತಿನ ಲಾಭವಾಗುತ್ತೆ. ಕೆಲವೊಮ್ಮೆ ಕಾಗೆಗಳು ಮನೆಯ ಒಳಗೆ ಬಂದರೆ 3 ತಿಂಗಳ ಕಾಲ ಮನೆ ಬಿಡಬೇಕಾಗುತ್ತೆ. ಮತ್ತು ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ಶನಿ ಮಹಾತ್ಮ ಸ್ವಾಮಿಗೆ ತೈಲಾಭಿಷೇಕ ಮಾಡಿಸಿ ಪ್ರಸಾದ ಪಡೆಯಬೇಕಾಗುತ್ತೆ. ಇದನ್ನ ನೀವು ಜ್ಯೋತಿಷ್ಯರ ಹತ್ರ ಕೇಳ್ಕೊಬೋದು. ಕೆಲವೊಂದು ಸರಿ ಅದು ಮೇಲಾಗಿರ್ಬೋದು ಅಥವಾ ಫಿಮೇಲೇ ಆಗಿರ್ಬೋದು, ಅವರು ಯಾರಿಗಾದರೂ ಕಾಗೆ ಕೊಕ್ಕಿಂದ ಕುಕ್ಕಿದ್ರೆ ಅಥವಾ ರೆಕ್ಕೆಯಿಂದ ಬಡಿದ್ರೆ ಮಲವಿಸರ್ಜನೆ ಮಾಡಿದ್ರೆ ತುಂಬ ಗಾಬರಿ ಆಗ್ತಾರೆ. ಇದಕ್ಕೆ ಸರಳ ಪರಿಹಾರ ಅಂತ ಹೇಳಿದ್ರೆ ತಣ್ಣೀರಿಂದ ತಲೆ ಸ್ನಾನ ಮಾಡಿಕೊಂಡು ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಬತ್ತಿ ಹಚ್ಬೋದು. ಜೊತೆಗೆ ಆಂಜನೇಯನ ದರ್ಶನ ಕೂಡ ಪಡೆಯಿರಿ. ಜೊತೆಗೆ ಆಂಜನೇಯನ ಕೊಡ್ತಾರಲ್ಲ ಸಿಂಧೂರ, ಅದನ್ನ ನೀವು ಹಣೆಗೆ ಹಚ್ಕೊಳ್ಳಿ. ಇದಿಷ್ಟು ಕಾಗೆ ಬಗೆಗಿನ ಶಕುನಗಳು. ನಿಮಗೆ ಯಾವುದಾದ್ರೂ ಪ್ರಶ್ನೆ ಇದ್ದರೆ, ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇಂತಹ ಉಪಯುಕ್ತ ಮಾಹಿತಿಗಳನ್ನ ನಾನು ನನ್ನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.